ಮೇವು ತುಂಬಿ ತೆರಳುತ್ತಿದ್ದ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ತಗುಲಿ ಸುಟ್ಟು ಕರಕಲಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಜರುಗಿದೆ. ಗ್ರಾಮದ ನವೀದ್, ಚಮನ್, ಸುಬಾನ್ ಎಂಬುವರಿಗೆ ಸೇರಿದ ಬಣವೆಗಳಾಗಿದ್ದು, ನಿನ್ನೆ ಸಂಜೆ ಕಣದಿಂದ ಮೇವು ತುಂಬಿಸಿ ಟ್ರ್ಯಾಕ್ಟರ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹತ್ತು ಉರಿದು ಸುತ್ತಮುತ್ತಲಿನ ಸುಮಾರು 70ಕ್ಕೂ ಹೆಚ್ಚು ರಾಗಿ, ಪೆಂಡೆ, ಮೆಕ್ಕೆಜೋಳ ಸೇರಿದಂತೆ ಇತರೆ ಮೇವಿನ ಬಣವೆಗಳಿಗೆ ಬೆಂಕಿ ಆವರಿಸಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಅಲ್ಲಿದ್ದ ಸಾರ್ವಜನಿಕರು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟರು. ಇನ್ನು ಜಗಳೂರು ಅಗ್ನಿಶಾಮಕ ಸಿಬ್ಬಂದಿಯವರು ಅಗ್ನಿ ನಂದಿಸಿದ್ರು. ಇನ್ನು ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ಸೇರಿದಂತೆ ರೈತರು ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವನು ಕೊಟ್ಟು ನಡಿ ಬೆಳೆಯಲ್ಲ. ಇನ್ನು ಕಣದಿಂದ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವ ದಾರಿಯಲ್ಲಿ ವಿದ್ಯುತ್ ಮೇನ್ ವೈರ್ಗಳು ಕೆಳಕ್ಕೆ ಜೋತು ಬಿದ್ದು ಅಪಾಯದ ಸ್ಥಿತಿಯಲ್ಲಿವೆ. ಆದರೆ ಅನೇಕ ಬಾರಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರು ಕೂಡ ಗಮನ ಹರಿಸುತ್ತಿಲ್ಲ. ಈ ಅವಘಡಕ್ಕೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಗ್ರಾಮಸ್ಥ ಕಲಿವುಲ್ಲಾ ಆರೋಪಿಸಿದ್ದಾರೆ. ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಎತ್ತರ ಮಾಡಿರಿ. ಭಾಳ ನೋಡಿ ಬರ್ತೀವಿ. ಎಷ್ಟು ಕೆಳಗೆ ಬಗ್ಗಿದೆ ನೋಡ್ರಿ ನೀವೇ. ಸ್ವಲ್ಪ ಲೀವ್ಸ್ ಕ್ಲಿಯರ್ ಅಂತೀರಿ ನೀವು, ಇನ್ನೆಲ್ಲ ರೆಡಿ ಮಾಡ್ಸಕ್ಕೆ. ಅದೇ ಈ ಕರೆಂಟ್ಲಿಂದ ಲಾಕಿ ಬರೋಕ್ಕಾಗ
ಮೇನ್ ಸಪ್ಲೈಲಿಂದ ತಗಲಿ ಕರೆಂಟ್ ತಗಲಿ ಟ್ಯಾಕ್ಟ್ರೆಲ್ಲ ಸುಟ್ಟೋಗ್ಬಿಡುತ್ತೆ. ಒಂದು 70 ನೀರು ಹಾಕಿಬಿಡ್ಲು ಟ್ಯಾಕ್ಟ್ರೂ ಅದು ಉಳ್ಕೊಳ್ಳೋದು ಕಷ್ಟ ಆಗೈತೆ. ಟ್ಯಾಕ್ಟ್ರಿನೂ ಉಳ್ಕೊಳ್ಳೋದು ಕಷ್ಟ ಆಗೈತೆ. ಅವು ಬುದ್ಧಿವಂತರ ರೀತಿಯಿಂದ ಒಂದು ಎತ್ತಿ ಗಾಡಿಗೆ ಹೋಗೈತೆ ಟ್ಯಾಕ್ಟ್ರಿ. ಅಲ್ಲಿಂದ ಊರಿಗೆಲ್ಲ ಜನಗಳೆಲ್ಲ ಕಲ್ತು ಕೊಡ್ಕೊಂಡು ಬಂದು ಪಕ್ಕದ ಒಂದು ಊರಿಗೆ ಅದನ್ನೆಲ್ಲ ತಗೊಂಡು ನಿಲ್ಲಿಸಿ ಎಲ್ಲ ನಿಲ್ಲಿಸಿ ಬರೋಕ್ಕೆ ಮೈಲ್ ಇಂಜಿನ್ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಅವರು ಚಮಾನಂದು ಚಾಂದಕ್ಕಂತ ರಮ್ಮನ ಹೆಸರು ಚಾಂದಕ್ಕಂತ, ಆಮೇಲೆ ನವೀದೊಂದು, ಆಮೇಲೆ ಇವೊಂದು ಸುಬಾನಿ ಇತ್ತು. ಆ ಟ್ಯಾಕ್ಟ್ರಿ ಅತಿಯಂತ ಹೋಗಿರೋದು ಇಲ್ಲಿಂದ ಒದರಿಕೆಂತ ಹೋಗಿದ್ದಾವೆ ಮೂವರು. ಎಷ್ಟು ಹಾಳಾಗಿದೆ ಇದು ಬೆಂಕಿ? ಸುಮಾರು ಒಂದು ಟ್ಯಾಕ್ಟ್ರಿ ಒಂದು 70 ಪೆಂಟ್ ಇದ್ದು ಟ್ಯಾಕ್ಟ್ರಿಗೆ. ತಿರುಗಿ ಇಲ್ಲೊಂದು ಲೋಡು ಮೆಕ್ಕೆಜೋಳ ರೌದಿ ಹೋಗೈತೆ. ತಿರುಗಿ ಇನ್ನೊಂದು ರೌದಿ ಇತ್ತು, ಅದು ಹೋಗೈತೆ. 3 ಹತ್ರ ಹಂಗಾಗೈತೆ ನೋಡಿ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ವರದಿಯಿಂದ ಎಚ್ಚೆತ್ತು ಜನರ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ.